ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಮಗೆ ಒಂದು ರೀತಿಯಾಗಿರುವಂತಹ ಗುರು ಬಲವಾಗಿರಬೇಕು ಅಥವಾ ಗುರು ಬಲ ಬರಬೇಕು ಅಂತಂದರೆ ಗುರುವಿನ ಯಾವುದಾದ್ರೂ ಒಂದು ಮಂತ್ರವನ್ನು ಪಠನೆ ಮಾಡೋದಕ್ಕೆ ಅಥವಾ ಹೇಳಕ್ಕೆ ಬರಲ್ಲ ಅಂತಂದರೆ ತಾವು ಹೇಳೋದನ್ನು ನಾವು ಕೇಳಿಸ್ಕೊಳ್ಳೋದ್ರಿಂದ ಸಿಗೋವಂಥದ್ದಾದರೆ ಒಂದು ಲಾಭಗಳು, ಯಾವ ಮಂತ್ರವನ್ನು ಪಠನೆ ಮಾಡಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಮಕ್ಕಳನ್ನು ಗಮನಿಸಿ, ಕೆಲವೊಂದು ಮಕ್ಕಳು SSLC ತನಕ ಚೆನ್ನಾಗಿ ಓದ್ತವೆ, ಇನ್ನು ಕೆಲವು ಮಕ್ಕಳು SSLC ಆದಮೇಲೆ ಚೆನ್ನಾಗಿ ಓದ್ತವೆ. ಇದು ವಿದ್ಯಾಕಾರಕನೋ ಬುದ್ಧಿಕಾರಕನೋ ನಿಮ್ಮ ಜಾತಕದ ಯೋಗಕಾರಕನೋ ಹಾಗೆ ಮಾರ್ಪಡ್ತಾನೆ ಈ ಗುರು. ಹಾಗಾಗಿ ಗುರು ಕವಚನ ತಾವೇನಾದರೂ ಯಥೇಚ್ಛವಾಗಿ, ಅದು ಕೂಡ ತ್ರಿಸಂಧ್ಯಂ ಪಠೇನ್ನರಹ ಅಂತ ಹೇಳ್ತಾನೆ. 3 ಕಾಲಗಳು ಕೂಡ, ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಾಯಂಕಾಲ, ಈ 3 ಕಾಲಗಳಲ್ಲೂ ಗುರು ಕವಚವನ್ನು ನಾವೇನಾದರೂ ಪಠಿಸ್ತೀವಿ ಅಂತಂದರೆ ಬಹುಶಃ ವಜ್ರ ಕವಚವನ್ನು ನೀವು ತೊಟ್ಟ ಹಾಗೇನೆ ವಿದ್ಯೆಯಲ್ಲೋ ಬುದ್ಧಿಯಲ್ಲೋ ನಿಮ್ಮದಾಗಿರತಕ್ಕಂಥ ರಂಗಸ್ಥಳದಲ್ಲೋ ಅಂತಹ ಗುರುವಿನ ಕೃಪೆಗೊಳಗಾಗ್ತೀರಿ. ಯೋಗಗಳೇ ಇಲ್ಲ, ಪಡ್ಕೊಳ್ಳಲಿಕ್ಕೆ ಅವಕಾಶ ಇದೆಯಲ್ಲ, ಇಲ್ಲಿ ಇದೇ ಕವಚ. ಅಂತಹ ಅದ್ಭುತವಾಗಿ ನೀವು ಹೇಳಿಕೊಡಿ. ಗುರುವಿಗೆ ಸಂಬಂಧಪಟ್ಟ ಅಷ್ಟು ಪ್ರತಿನಿತ್ಯ ಒಂದು ನಿಮ್ಮ ಜಾಯಮಾನಕ್ಕೆ ಅಂಟ್ಕೊಂಡ್ಬಿಡ್ಬೇಕದು. ಹಾಗೆ ಪ್ರತಿನಿತ್ಯ ಅದನ್ನು ಹೇಳ್ತಾ ಬನ್ನಿ. ಆಗುವಂಥ ಚಮತ್ಕಾರವನ್ನು ನೀವು ಗಮನಿಸಿ ಉಪಯೋಗಿಸ್ಕೋಬೇಕು. ಅದು ನನಗೆ ಇಷ್ಟವಾಗ್ತಕ್ಕಂಥದ್ದು ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಈ ಒಂದು ಗುರುವಿನ ಕವಚವನ್ನು ತಾವು ಕೇಳಿಸ್ಕೊಳ್ತೀರಿ. ಓಂ ಅಸ್ಯ ಶ್ರೀ ಬೃಹಸ್ಪತಿ ಕವಚ ಮಹಾಮಂತ್ರಸ್ಯ ಈಶ್ವರ ಋಷಿ ಅನುಷ್ಠುಪ್ ಛಂದಃ ಬೃಹಸ್ಪತಿರ್ದೇವತಾ ಗಂ ಬೀಜಂ ಶ್ರೀಂ ಶಕ್ತಿ ಕ್ಲೀಂ ಕೀಲಕಂ ಬೃಹಸ್ಪತಿ ಪ್ರಸಾದ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ ಧ್ಯಾನಂ ಅಭೀಷ್ಟಫಲದಂ ವಂದೇ ಸರ್ವಜ್ಞಂ ಸುರಪೂಜಿತಂ ಅಕ್ಷಮಾಲಾಧರಂ ಶಾಂತಂ ಪ್ರಣಮಾಮಿ ಬೃಹಸ್ಪತಿ. ಬೃಹಸ್ಪತಿ ಶಿರಃ ಪಾತು ಲಲಾಟಂ ಪಾತು ಮೇ ಗುರು ಕರ್ಣೋ ಸುರಗುರುಃ ಪಾತು ನೇತ್ರೇ ಮೇ ಭೀಷ್ಟದಾಯಕಃ ಜಿಹ್ವಾಂ ಪಾತು ಸುರಾಚಾರ್ಯ ನಾಸಾಂ ಮೇ ವೇದಪಾರಗಃ ಮುಖಂ ಮೇ ಪಾತು ಸರ್ವಜ್ಞ ಕಂಠಂ ಮೇ ದೇವತಾ ಗುರುಃ ಭುಜಾವಾಂಗೀರಸಃ ಪಾತು ಕರೋ ಪಾತು ಶುಭಪ್ರದಃ ಸ್ತನೋ ಮೇ ಪಾತು ವಾಗೀಶ ಕುಕ್ಷಿಂ ಮೇ ಶುಭಲಕ್ಷಣಃ ನಾಭೀಂ ದೇವಗುರುಃ ಪಾತು ಮಧ್ಯಂ ಪಾತು ಸುಖಪ್ರದಃ ಕಟಿಂ ಪಾತು ಜಗದ್ವಂದ್ಯ ಊರು ಮೇ ಪಾತು ವಾಕ್ಪತಿಃ ಜಾನೋ ಜಂಘೆ ಸುರಾಚಾರ್ಯ ಪಾದೋ ವಿಶ್ವಾತ್ಮಕ ಸದಾ ಅನ್ಯಾನಿ ಯಾನಿ ಚಾಂಗಾನಿ ರಕ್ಷೇನ್ಮೇ ಸರ್ವತೋ ಗುರುಃ ಫಲಶ್ರುತಿ ಇತ್ಯೇತ್ಕವಚಂ ದಿವ್ಯಂ ತ್ರಿಸಂಧ್ಯಂ ಯಃ ಪಠೇನ್ನರಃ ಸರ್ವಾನ್ ಕಾಮಾನ್ ವಾಪ್ನೋತಿ ಸರ್ವತ್ರ ವಿಜಯೇ ಭವೇತ್. ಸರ್ವಾನ್ ಕಾಮಾನ್ ವಾಪ್ನೋತಿ ಸರ್ವತ್ರ ವಿಜಯೇ ಭವೇತ್. ಗುರು ಒಬ್ಬ ಅನುಗ್ರಹ ಮಾಡಿದರೆ ನಿಮ್ಮ ಒಂದು ವಿದ್ಯಾರ್ಥಿ ದಶೆಯಲ್ಲಿ, ಅದಕ್ಕೆ ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ. ವಿದ್ಯಾರ್ಥಿಗಳು ಕೇಳಿದರೆ ಗುರುವನ್ನು ವಿದ್ಯೆಯನ್ನು ಕರುಣಿಸಿಕೊಡುತ್ತಾನಂತೆ. ಧನವನ್ನು ಸಂಪಾದನೆ ಮಾಡ್ತಕ್ಕಂಥ ಆಸೆ ಇದ್ದಲ್ಲಿ ಗುರುವಿನ ಕೃಪೆಗೆ ಒಳಗಾದರೆ ಅಂತಹ ಧನ ಸಂಪತ್ತನ್ನು ಹೆಚ್ಚಿಸಿಕೊಡುತ್ತಾನಂತೆ. ಈ ಕವಚವನ್ನು ನೀವು ಪ್ರಾತಃ ಕಾಲವೂ ಮಾಧ್ಯಾಹ್ನಿಕ ಸಾಯಂಕಾಲವೂ ಕೂಡ ಹೇಳೋದ್ರಿಂದ ಕೇಳೋದ್ರಿಂದ ಗುರುವಿನ ಸಂಖ್ಯೆನೇ 3. ಹಾಗಾಗಿ 3 ಸಲ, ನಮಗೆ ಮಾಧ್ಯಾಹ್ನ ಆಗೋದಿಲ್ಲ, ಬೆಳಗ್ಗೆನೇ 3 ಸಲ ಹೇಳಿ ಅಥವಾ ಸಾಯಂಕಾಲ 3 ಸಲ ಹೇಳಿ. ನೀವು ಪ್ರತಿ ಎಷ್ಟು ನಿಮಿಷ ಬಹುಶಃ ಆಗುತ್ತೆ, 1-2 ನಿಮಿಷ ತೆಗೆದುಕೊಳ್ಳುವಂಥದ್ದು. ಅದಕ್ಕಾಗಿ ನೀವು 3 ಸಲಕ್ಕೆ ಮೇಲ್ಪಟ್ಟು ಎಷ್ಟು ಸಲ ಆದರೂ ಇದನ್ನು ಕೇಳ್ತಾ ಬನ್ನಿ. ಗುರುವಿನ ಕೃಪೆಗೆ ಒಳಗಾಗ್ತಾ ಧನ ಸಂಪತ್ತು ತಮ್ಮದಾಗುತ್ತೆ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಗುರಿ ಅನ್ನೋಂಥದ್ದು ಮುಂದೆ, ಗುರು ಹಿಂದೆ ಇರಬೇಕು. ಸೊ ಅದೇ ರೀತಿ ಈ ಒಂದು ಮಂತ್ರವನ್ನು ನಾವು ಅಟ್ಲೀಸ್ಟ್ ಶ್ರವಣ ಮಾಡೋದ್ರಿಂದ, ಕೇಳಿಸ್ಕೊಳ್ಳೋದ್ರಿಂದ ಆ ರೀತಿಯಾಗಿರುವಂಥ ಪವರ್ಸ್ ನಮಗೆ ಸಿಗುತ್ತೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.